ರೈತರ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರೈತ ಮುಖಂಡ ದಯಾನಂದ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿದ ಅವರು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ವ್ಯವಸಾಯ ಸಹಕಾರಿ ಸಂಘ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲವನ್ನು ಮನ್ನಾ ಮಾಡಬೇಕು, 1 ಎಕರೆಗೆ 25,000ದಂತೆ ಬರ ಪರಿಹಾರವನ್ನು ಘೋಷಣೆ ಮಾಡಬೇಕು, ರೈತರಿಗೆ ಪ್ರತಿದಿನ 10 ತಾಸು ವಿದ್ಯುತ್ ಪೂರೈಸಬೇಕು, ಮಹದಾಯಿ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ತಿಳಿಸಿದರು. ಇದಲ್ಲದೆ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ಯೋಜನೆಯನ್ನು ಜಾರಿಗೊಳಿಸಬೇಕು. ರಾಜ್ಯದಲ್ಲಿ ರೈತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಹಿತರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ರೈತರ ಪರಿಷತ್ತನ್ನು ಸ್ಥಾಪಿಸಬೇಕು. ದನ ಕರುಗಳಿಗೆ ಮೇವು ಬ್ಯಾಂಕ್ ಸ್ಥಾಪಿಸಬೇಕು. ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅಲ್ಲದೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ, ಹೆಣ್ಣು ಗ್ಯಾರಂಟಿ ಕೊಡ್ರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ದಯವಿಟ್ಟು ನಾವು ಇವತ್ತಿನ ದಿವಸ ಒಕ್ಕೂಟದ ಸಭೆಯನ್ನು ನಾವು ಕರೆದಿದ್ವಿ. ಒಕ್ಕೂಟದ ಸಭೆ ಅಂದರೆ ಇವರಿಗೆ ಎಚ್ಚರ ಮಾಡ್ತಕ್ಕಂಥ ಸಭೆ. ಯಾರಿಗೆ ಎಚ್ಚರ ಮಾಡೋದು? ಸರ್ಕಾರಕ್ಕೆ ಎಚ್ಚರ ಮಾಡ್ತಕ್ಕಂಥ ಸಭೆ. ನೋಡಿ, ಇದಕ್ಕಿಂತ ಮುಂಚೆ ಬೆಳಗಾವಿ ವಿಕಾಸದಲ್ಲಿ ನಡೀತಕ್ಕಂಥ ಅಸೆಂಬ್ಲಿಯಲ್ಲಿ ನಾವು ಒಕ್ಕೂಟದ ರೈತ ಮುಖಂಡರೆಲ್ಲ, ಸಿದ್ದನಗೌಡರು ಸೇರಿ, ದೇಶನೂರವರು, ಮಂಗಲಿಯವರು ಎಲ್ಲ ನಾವೆಲ್ಲರೂ ಸೇರಿ ದೊಡ್ಡ ಪ್ರಮಾಣ ನಾವು ಹೋರಾಟ ಮಾಡಿದ್ವಿ. ಆದರೂ ಕೂಡ ಸರ್ಕಾರ ಎಚ್ಚರಿರಲಿಲ್ಲ. ಪ್ರತ್ಯೇಕವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ನಾವು. ಬಂಧುಗಳೇ, ಇವರು ಚಲುವರಾಯಸ್ವಾಮಿ ಹೇಳಿದರು, ನಾವು ಸಾಕಷ್ಟು ದುಡ್ಡನ್ನು ಪರಿಹಾರ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಎಷ್ಟು ಕೊಟ್ಟಿದ್ರಿ ನೀವು ಪರಿಹಾರ? 1 ಎಕರೆಗೆ 2,000. ಬಹುಶಃ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ, 1 ಹೆಕ್ಟರ್ಗೆ 2,000 ರೂಪಾಯಿ ಆದರೆ ಒಂದು ಚೀಲ DAPಗೆ 1,350 ರೂಪಾಯಿ. 1,350 ರೂಪಾಯಿ ಬರೀ DAPಗೆ ಒಂದು ಚೀಲ ಆದರೆ 1 ಎಕರೆಗೆ ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯನಾ? ಹಾಗಾಗಿ ನಮಗೆ ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕೊಡಬೇಕು ಅಂತಕ್ಕಂಥ ನಮ್ದು ಒತ್ತಾಯ ಕೂಡ ಇದೆ. ನೀವು ರೈತರ ಶಬ್ದಗಳನ್ನು ನಿಮ್ಮಿಂದ ಬಿತ್ತನೆ ಆಗಿದೆ ಅಂದರೆ ರಾಜ್ಯಕ್ಕೆ ಇವತ್ತು ಅನುಕೂಲ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಈ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು